ಗುಡ್ ಮಾರ್ನಿಂಗ್ ರೀ ಬಾಬಾ. ಸೊ ಇವತ್ತು ನಾವು ಹೊರಗೆ ಬಂದೀನಿ ಆ್ಯಕ್ಚುಲಿ. ಸೊ ನಾನು ಇದು ಪರ್ಸ್ನಲ್ ರೀಸನ್ ಬಂದೀನಿ. ಯಾಕಂತಂದ್ರೆ ನನ್ನ ಚಪ್ಪಲ್ ಕಡ್ದದ್ರಿ. ಸೊ ಅಲ್ಲಿ ರೆಸಾರ್ಟ್ ನಿಯರ್ ಬೈ ಎಲ್ಲೂ ಚಪ್ಪಲ್ ಶಾಪ್ ಅಂದ್ರೆ ಇಲ್ಲ. ಸೊ ನಾನು ಏನು ವಿಚಾರ ಮಾಡೀನಿ, ಈ ಕಡೆ ಎಲ್ಲಿ ಆಜು ಬಾಜು ಎಲ್ಲರ ಮೋಚಿಯನ ಏನು ಚಪ್ಪಲ್ ಹೊಲಿತಾರೆ ನೋಡ್ರಿ ಅವರು. ಸೊ ಅದನ್ನು ನೋಡ್ಲಿಕ್ಕೆ ನಡೆದೀನಿ. ಒಬ್ಬರು ಹೇಳ್ಯಾರ ಈ ಕಣ್ಣಿಂದ ಸ್ವಲ್ಪ ಒಂದು 4 ಕಿಲೋಮೀಟ್ರ್ ಹೋದ್ರೆ ಅದ ಅಂತ. ಸೊ ನಾನು ನೋಡ್ಲಿಕ್ಕೆ ನಡೆದೀನಿ. ನೋಡಮ್ರಿ ಸಿಗ್ತಾರ ಇಲ್ಲ. ಶಾಪ್ ಸಿಕ್ಕತ್ತಂದ್ರೆ ಭಾರಿ ಆಗ್ತರಿ, ಒಂದು ಚಪ್ಪಲ್ ತೊಗೊಂಬಂದು ಆಗ್ತದ. ಬಟ್ ಇಲ್ಲಂತ ಅನ್ಲತ್ತರಿ ಈ ಕಡೆ ಒಳಗದಲ್ರಿ ಭಾಳ ಇದು. ಅದರ ಸಲ ವಾಪಿನಾಗ 2-3ನೇ ದಿನ ರೀ ಇದು. ಫುಲ್ ರಿಲ್ಯಾಕ್ಸ್ ನಡ್ದ ನೋಡ್ರಿ, ಮತ್ತೇನಿಲ್ಲ. ಡ್ಯೂಟಿ ಮ್ಯಾಗ ಇದ್ದೀನಿ ಆ್ಯಕ್ಚುಲಿ, ಬಟ್ ರಿಲ್ಯಾಕ್ಸ್ ಡ್ಯೂಟಿ ಅದ. ಸೊ ಇಲ್ಲಿಂದ ದೂರ ತನಕ ಏನೂ ಕಾಣಲಾಗತ್ತೆ. ಬರ್ರಿ ನಾನು ನಿಮಗೆ ತೋರಿಸ್ತೀನಿ. ಗಾಡಿಗಳು ಬರ್ಲತ್ತಾವ ಹೋಲತ್ತಾವ. ಇನ್ನೂ ಸ್ವಲ್ಪ ಖರಾಬ್ ಅದ ರೀ ನೋಡ್ರಿ. ಒಂದು ಶಾಪ್ ಇಲ್ಲ, ಒಂದು ದುಕಾನ್ ಇಲ್ಲ, ಏನೂ ಇಲ್ಲ. ನೋಡಮ್ ಪ್ರಯತ್ನ ಮಾಡವಿ. ಒಂದು ಕಹಾವತ್ ಅದಲ್ಲ ಹಿಂದಿ ಒಳಗೆ, कोशिश करना चाहिए, कोशिश करने वालों की कभी हार नहीं होती. ये बड़ी अच्छी बात कही आप. ಸೊ ಕೋಶಿಶ್ ಮಾಡಮ್, ನಾವು ಹುಡುಕ್ಯಾಡಮಿ. ಸಿಕ್ಕತ್ತಂತಂದ್ರೆ ನಮ್ಮ ಕೆಲಸ ಆಗ್ತದೆ, ಇಲ್ಲಂತಂದ್ರೆ ಚಪ್ಪಲ್ ಇರಲಾರ್ದು ಓಡಾಡ್ಬೇಕಾಗ್ತದೆ. ನೋಡ್ಲತ್ತೀರಿ ನಾ ಪೂರ ಹಿಂಗೆ ಗಾಡಿನೂ ಅಳ್ಗಾಡ್ಲತ್ತದ, ನಾನು ಅಳ್ಗಾಡ್ಲತ್ತೀನಿ ಪೂರ ದಾರಿ. ಹಂಗೆ ಅದ್ರಿ ಕಚ್ಚಪಕ್ಕ ಇಲ್ಲಿ ನೋಡ್ರಿ ಗಾರಿ ಫುಲ್ ದಾರಿ ಕಚ್ಚಪಕ್ಕನೇ. ಏನು ಒಟ್ಟ ಸರ 1 ಕಿಲೋಮೀಟ್ರ್ನೂ ಚಲೋ ಇಲ್ಲ. क्या सर? चप्पल सिलवाना है मुझे. आसपास कहीं है? यहीं आता था, अभी आया नहीं. यहीं पर रहते क्या? यहीं पे रहता था, अभी आई नहीं. इसके अलावा और तो नहीं होगा. नहीं होगा. ಸೊ ಬೊಬ್ಬ ನಾನು ನಿಮಗೆ ನಿನ್ನೆ ಹೇಳಿನಲ್ಲ, ಇಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟ್ರೀಸ್ ಅವ, ಲೇಬರ್ಗಳು ಬರ್ತಾವ ಹೋಗ್ತಾವ. ಸೊ ನೋಡ್ರಿ, अरे कहना क्या चाहते हो? ಇಲ್ಲಿ ಕ್ರಾಸಿಗೆ ಕುಂದಿರ್ತಾನಂತ ಚಪ್ಪಲ್ ವಾಲೆ ಅವ. ಇವತ್ತು ಯಾಕೋ ಇಲ್ಲಿ ಬಂದಿಲ್ಲ ಅಂತ. ಸೊ ಬೊಬ್ಬ ಈಗ 4-5 ಕಿಲೋಮೀಟ್ರ್ ಹೋಗಿ ಬಂದೀನಿ, ಮೋಚಿ ಸಿಕ್ಕಿಲ್ಲ. ಒಬ್ಬ ಸಿಕ್ಕನು ಅಲ್ಲಿ ಅವ್ರಿಗೆ ಕೇಳೀನಿ, ಒಬ್ಬರಿಬ್ಬರಿಗೆ. ಅವ್ರೇಂದ್ರೆ ಸಂಜೆಗೆ 4-5 ಗಂಟೆಗೆ ಬರ್ತಾರೆ ರೀ ಈ ಚೌಕ್. ಅಂದ್ರೆ ಅಲ್ಲಿ ಚೌಕ್ ಅದ, ಒಂದು ಕನ್ನಡಿ ಚೌಕ್ ಅಂತ, ಕನ್ನಡಿ ಏರಿಯಾ ಅದು. ಸೊ ಅಲ್ಲಿ ಇರ್ತಾರಂತ ಸಂಜೆಗೆ 4-5 ಕಡೆ. ಹೋಗಮ್ರಿ, ಸಂಜೆಗೆ 4-5 ಕಡೆ ಹೋಗಿ ನೋಡಮ್ಮಿ. अब्बा नहीं मानेंगे. ಸೊ ನಡೆದೀನಿ ವಾಪಸ್ ರೆಸಾರ್ಟ್ಗೆ. ಶಾಪ್ ಕೇಳಿನ ಅವ್ರಿಗೆ ಇಲ್ಲ, ಇಲ್ಲಿಂದ ಮ್ಯಾಕ್ಸಿಮಮ್ ಒಂದು 15-20 ಕಿಲೋಮೀಟ್ರ್ ನೀವು ಹೊರಗೆ ಹೋಗ್ಬೇಕಾಗ್ತರಿ, ಅಲ್ಲಿ ನಿಮಗೆ ಸಿಗ್ತದೆ ಅಂತ. ಇಲ್ಲಿ ಲೋಕಲ್ ಪಾಸಿಂಗ್ ಏನಂತಂತಂದ್ರೆ DN ಅಂತ್ರಿ. ದೊಡ್ಡ ದೊಡ್ಡ ಫ್ಯಾಕ್ಟ್ರೀಸ್ ಅವ್ರಿ, ಬರೀ ಫ್ಯಾಕ್ಟ್ರಿ ಮೇಲೆ ಫ್ಯಾಕ್ಟ್ರಿ ಕಾಣೋದು, ಮತ್ತೇನಿಲ್ಲ. ಆಜು ಬಾಜು ನೀವು ನೋಡ್ರಿ ಈಗ ರೀ ಲಾರೀಸ್ ನೋಡ್ರಿ ಹೆಂಗೆ ನಿಂತವ. ಇಲ್ಲಿ ಸಣ್ಣ ಸಣ್ಣ ಹೋಟೆಲ್ಸ್ ಅವ ರೀ, ಧಾಬಾ ಟೈಪ. ಸೊ ಈಗ ಆಲ್ಮೋಸ್ಟ್ ನಾ ರೆಸಾರ್ಟ್ ಬಲ್ಲಿ ಬಂದೀನಿ. ನಿಯರೆಸ್ಟ್ ಆಯ್ತು ಒಂದು 500 ಮೀಟ್ರ್ ಅದ ರೀ, 500 ಮೀಟ್ರ್. ಮತ್ತು ರೆಸಾರ್ಟ್ಗೆ ಹೋಗೋಮಿ. ಸೊ ಬಂದೀನಿ ರೀ ಹೊರಗೆ. ಟೈಮ್ ಆಲ್ಮೋಸ್ಟ್ 4:45 ಆಗ್ಲತ್ತದ ರೀ. ಚಪ್ಪಲ್ ಹೊಲಿಯವ ಸಿಕ್ಕನ್ ರೀ. ಸೊ ಚಾಲೂ ಅದ್ರಿ, ಚಪ್ಪಲ್ ಹೊಲಿಲತ್ತಾರ. ಟೆನ್ಷನ್ ಆಗೈತೆ ರೀ ಪೂರ. ಯಾಕಂತಂದ್ರೆ ಇಲ್ಲಿ ಚಪ್ಪಲ್ ಶಾಪ್ನೂ ಇಲ್ಲ, ಎಲ್ಲೂ ಚಪ್ಪಲ್ ತೊಗೋಬೇಕಂದ್ರೆ. ಮತ್ತೇನಂತಂದ್ರೆ ಅದು ಮತ್ತೆ ಉಸ್ಲತ್ತಿತ್ತು. ರೆಸಾರ್ಟ್ನಾಗ ಅದ, ಅಲ್ಲಿ ಓಡಾಡಿದಿರ್ತದ. ವಿತೌಟ್ ಚಪ್ಪಲ್ ಹ್ಯಾಂಗೆ ಪೂರ ಅನ್ಕಂಫರ್ಟಬಲ್ ಫೀಲ್ ಆಗ್ತಲ್ರಿ. ಸೊ ಭಾಳ ಚಲೋ ಇತ್ತು ಸಿಕ್ಕರು ಇವರು. ಸೊ ಇಲ್ಲಿ ನೀವು ವಾಲಿಬಾಲ್ ಆಡ್ಬೋದು ನೋಡ್ರಿ ಪಾಪ. ಫಸ್ಟ್ ಕ್ಲಾಸ್ ಪ್ಲೇಸ್ ಅದ, ಆರಾಮ್ಸೆ ಟೈಮ್ ಪಾಸ್ ಸಲಕ. ಮತ್ತೇನಂತಂದ್ರೆ ಇಲ್ಲಿ ನಾರ್ಮಲ್ ಒಂದು ಸ್ವಲ್ಪ ಗಾರ್ಡನ್ ಅದ ರೀ, ಮಸ್ತ್. ಸೊ ಇಲ್ಲಿ ಚಿಲ್ ಮಾಡ್ಬೋದು ನೀವು, ಇಲ್ಲ ಆರಾಮ್ಸೆ ವಾಕಿಂಗ್ ಮಾಡ್ಬೋದು ನೋಡ್ರಿ ಇಲ್ಲಿ. ಆ ಸೈಡ್ನೂ ದೊಡ್ಡ ಗ್ರೌಂಡ್ ಅದ ರೀ. ಮತ್ತು ಅಲ್ಲಿ ನೀವು ಕ್ರಿಕೆಟ್ ಆಯಿತು ಅಂದ್ರೆ ಏನು ಭೀ ಆಟ, ಸೈಕ್ಲಿಂಗ್ ಮಾಡ್ಬೋದು ನೋಡ್ರಿ ಅಲ್ಲಿ.
ತೋರಿಸಿ ನಿಮಗೆ ಬರ್ರಿ. ಮತ್ತೇನಂತಂದ್ರೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಅದ ರೀ, ಚಲೋ ಬಿಗ್ ಸೈಜ್ ಅದ. ಇಲ್ಲ ಅದ ನೋಡ್ರಿ, ಆಲ್ಮೋಸ್ಟ್ 6 ಫೀಟ್ ಈಸಿಲಿ 6 ಫೀಟರ ಈಸಿ ಅದ ರೀ. ಅಲ್ಲಿಂದ ಸ್ಟಾರ್ಟ್ ಅದ, ಅಲ್ಲಿ 4 ಫೀಟ್ಲಿಂತ ಅದ ರೀ, 3-4 ಫೀಟ್ಸ್. ಅಲ್ಲಿ ಸಣ್ಣ ಮಕ್ಕಳಿಗೆ ಅದ ರೀ, ಚಿಕ್ಕಳಿಗೆ. ಇಲ್ಲಿ ಚಲೋ ಫಂಕ್ಷನ್ ಮಾಡ್ಬೋದು ನೋಡ್ರಿ. ಪ್ಲೇಸ್ ಚಲೋ ದೊಡ್ಡ ಪ್ಲೇಸ್ ಅದ, ಫಸ್ಟ್ ಕ್ಲಾಸ್. ಮತ್ತು ಈ ಸೈಡ್ನೂ ಅದ, ಬದರ್ ತೋರಿಸ್ತೀನಿ ಈಗ ರೀ. ಆಲ್ರೆಡಿ ನಿನ್ನೆ ಇಲ್ಲಿ ನಡೆದಿದ್ದು ಫಂಕ್ಷನ್, ರಾತ್ರಿ ಲೈಟಿಂಗ್ಸ್ ಅವ, ಮಸ್ತ್ ಅದ ರೀ. ಬಬ್ಬಾ ಈಗ ಬಂದಿನಿ ರೀ ಮೇಲೆ ರೂಮಿಗೆ. ಆಲ್ಮೋಸ್ಟ್ ಟೈಮ್ ಆಗ್ಯದ ರೀ, 9:30 10. ರೂಮ್ ಒಳಗೆ ಹೋಗಂಬ್ರಿ ಈಗ. ಸೊ ಇದು ನಮ್ಮ ರೂಮ್ ನಂಬರ್ 225. ಒಳಗೆ ಹೋಗಿ ನಿಮಗೆ ಬಾಲ್ಕನಿ ವ್ಯೂ ತೋರಿಸ್ತೀನಿ. ನೈಟ್ ಆಗಿದಲ್ಲ ರೀ ಈಗ, ಸೊ ವ್ಯೂ ಭಾರಿ ಚಲೋ ಕಾಣ್ತೀವಿ ಈಗ ನೈಟ್. ಮ್ಯಾಗಿಂದ ನೋಡ್ರಿ ಹೆಂಗೆ ವ್ಯೂ ಅದ ರೀ. ಸೊ ಬಾಬಾ ಗುಡ್ ನೈಟ್ ಆಗ್ಬಿಡಮ್ರಿ ಈಗ. ತೆಳಗೆ DJ ನಡೆದಿದ್ದು, ಸೊ ಸಾಂಗ್ಸ್ ಎಂಜಾಯ್ ಮಾಡಿ ನಾವೇ ಊಟ ಗೀಟ ಮುಗಿಸ್ಕೊಂಡು ಈಗ ರೂಮಿಗೆ ಬಂದಿ ನೋಡ್ರಿ ಜಸ್ಟ್. ಸೊ ಗುಡ್ ನೈಟ್ ಎಲ್ಲರಿಗೆ, ಬಾಯ್, ಲವ್ ಯು ಆಲ್.